ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಸಾರಿ, ಸ್ವಲ್ಪ ವಿಡಿಯೋಸ್ ಆ ಕಡೆ ಈ ಕಡೆ ಆಗ್ತದೆ, ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಸಮನ್ವಿಗೂ ಹುಷಾರಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಕಂಟಿನ್ಯೂಸ್ ಆಗಿ ಆಗ್ತಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಯ್ತಾ? ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಈಗ ಸಮನ್ವಿ ರೂಮ್ದು ಅವಳದು ಪಾರ್ಟಿ ವೇರ್ ಡ್ರೆಸ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗೋಗಿತ್ತು. ಸೊ ನೀಟಾಗಿ ಅರೇಂಜ್ ಮಾಡೋಣ ಅಂತ ಹೇಳಿಟ್ಟೆ. ಮೇಲೆ ಬಂದೆ ಫಸ್ಟ್ ಫ್ಲೋರ್ಗೆ. ಸೊ ಮೇಲೆ ಬಟ್ಟೆ ಬೇರೆ ಹಾಕಿದ್ದು ಹಾಗೆ ಇತ್ತು, ನೆನೆ ತಗೊಂಡೇ ಇರಲಿಲ್ಲ ಸಂಜೆ. ಸರಿ ಈಗ ಹೋಗಿ ಬಟ್ಟೆ ಎಲ್ಲ ತಗೊಂಡು ಬಂದು ಅದಾದ್ಮೇಲೆ ರೂಮ್ ಎಲ್ಲ ಅವಳದು ಪಾರ್ಟಿ ವೇರ್ ಡ್ರೆಸ್ ಎಲ್ಲ ಸ್ವಲ್ಪ ಅರೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ರಿ. ಬನ್ನಿ ಹಾಗೆ ವಿಡಿಯೋ ಮಾಡ್ತಾ ವಾಯ್ಸ್ ಓವರ್ ಅಲ್ಲಿ ಮಾತಾಡೋಣ. ಸೊ ವಿಡಿಯೋನ ತಪ್ಪದೆ ಕಡೆಯವರೆಗೂ ನೋಡಿ. ಸುಮಾರಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀನಿ ಇವತ್ತು ನಿಮ್ ಜೊತೆ. ಹಾಗೆ ಸಮನ್ವಿದು ಪಾರ್ಟಿ ವೇರ್ ಡ್ರೆಸ್ಸಸ್ ಯಾವ್ಯಾವಿದೆ ಅಂತೆಲ್ಲಾನು ಕೂಡ ತೋರಿಸ್ತೀನಿ. ಸೊ ತಡ ಯಾಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಆಗಲೇ ಹೇಳ್ದಂಗೆ ಬಟ್ಟೆ ಮೇಲೆ ಹರಿವಿದ್ದು ತೆಗ್ದೇ ಇರಲಿಲ್ಲ, ನೆನ್ನೆ ಹೋಗೋಕ್ಕೆ ಆಗಿರಲಿಲ್ಲ. ಸರಿ ಹಾಗೆ ಬಿಟ್ಟರೆ ತುಂಬ ಬೇರೆ ಬಿಸಿಲಿದೆಯಲ್ಲ, ಬಣ್ಣ ಎಲ್ಲ ಹೋಗ್ಬಿಡುತ್ತೆ ಬಟ್ಟೆದು. ಹಾಗಾಗಿ ತೊಗೊಂಡು ಬಂದು ಅದಾದಮೇಲೆ ಸಮನ್ವಿ ವಾರ್ಡ್ರೋಬ್ ಸೆಟ್ ಮಾಡೋಣ ಅಂತ ಬಂದಿದ್ದೀನಿ. ಅವಳದು ಡೈಲಿ ವೇರ್ಸು ಮತ್ತು ನಾರ್ಮಲ್ ಡ್ರೆಸ್ಗಳು ಡೈಲಿ ಹಾಕ್ಕೊಳ್ಳೋ ಅಂಥದ್ದು ಆ ಥರದ್ದೆಲ್ಲ ಒಂದು ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಮತ್ತು ಪಾರ್ಟಿ ವೇರ್ಸು ಗ್ರ್ಯಾಂಡ್ ಡ್ರೆಸ್ಸಸ್ ಎಲ್ಲ ಇನ್ನೊಂದು ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ. ಅದೇನಾಗ್ತಾಯಿತ್ತು, ಪಾರ್ಟಿ ವೇರ್ ಯೂಶ್ವಲಿ ಸಮ್ಟೈಮ್ಸ್ ಅರ್ಜೆಂಟಲ್ಲಿ ತೊಗೊಳ್ತೀವಲ್ವ, ಅದು ಹಾಗಾಗಿ ಹಾಗೆ ಇಟ್ಬಿಟ್ಟು, ಮತ್ತು ಹೊಸದು ತೊಗೊಂಡಿದ್ದೆಲ್ಲ ಹಾಗಾಗಿ ಇತ್ತು, ವಿತ್ ಡಬ್ಬ ಎಲ್ಲ ಹಾಗೆ ಇತ್ತು. ಹಾಗಾಗಿ ಇವತ್ತೆಲ್ಲ ತೆಗೆದು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಕ್ಕೋತಾ ಇದ್ದೀನಿ ಇವತ್ತು. ನಂಗೆ ಗೊತ್ತು ಸುಮಾರಷ್ಟು ಜನ ನೀವು ನನ್ನ ವೀಡಿಯೋಸ್ಗಾಗಿ ಕಾಯ್ತಾ ಇದ್ರಿ. ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ, ಯಾಕೆ ವೀಡಿಯೋಸ್ ಬರ್ತಾ ಇಲ್ಲ, ಹುಷಾರಾಗಿದ್ದೀರಾ ಎಲ್ಲರೂ ಅಂತೆಲ್ಲನೂ ಕೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನ್ಗೆ. ಅದೇನಾಗಿದೆ ಅಂದರೆ ಸಮನ್ವಿಗೆ ಹುಷಾರಿಲ್ಲ, ಆ್ಯಕ್ಚುಲಿ ಕೋಲ್ಡ್ ಆಗಿತ್ತು, ಮತ್ತು ಹಾಗೆ ಜಾಸ್ತಿ ಆಗುತ್ತೆ ಜ್ವರ, ಕೆಮ್ಮಂತೂ ತುಂಬಾ ಜಾಸ್ತಿ ಇದೆ. ಅವಳದು ವಾಯ್ಸೇ ಪೂರ್ತಿ ಹಾಳಾಗೋಗಿದೆ. ಹಾಗಾಗಿ ಅವಳ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು, ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಯೂಶ್ವಲಿ ಮಕ್ಕಳು ಹುಷಾರಿಲ್ಲ ಅಂತಂದರೆ ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ. ಸೊ ಹಾಗಾಗಿ ಫೋನ್ಸು ಎಲ್ಲ ಸೈಡಲ್ಲಿಟ್ಟು ಸೊ ಅವಳ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟಿದ್ದೆ. ಹಾಗಾಗಿ ವೀಡಿಯೋಸ್ ಹಾಕೋಕ್ಕೆ ಆಗಿರಲಿಲ್ಲ, ಇನ್ಕ್ಲೂಡಿಂಗ್ ಶಾರ್ಟ್ ವೀಡಿಯೋಸ್ ಕೂಡ ಹಾಕಿರಲಿಲ್ಲ. ನಿಮ್ಮ ಸುಮಾರಷ್ಟು ಕಮೆಂಟ್ಗಳಿಗೂ ಸಹ ನಾನು ರೆಸ್ಪಾಂಡ್ ಮಾಡಿರಲಿಲ್ಲ, ಯಾಕಂದರೆ ನನ್ನ ಫೋನ್ಸ್ ಏನು ನೋಡ್ತಾ ಇರಲಿಲ್ಲ. ಹಾಗಾಗಿ ಸೊ ಸಾರಿ. ನಾನು ಅಂದ್ಕೊಳ್ತೀನಿ ಎಷ್ಟು ಸಲ ಈ ಥರ ಮಾಡ್ಕೊಳ್ಬಾರ್ದು ಅಂತ, ಆದ್ರೂ ಪ್ರತಿದಿನ ಪ್ರತಿ ಕ್ಷಣ ಒಂದೇ ಥರ ಇರಲ್ಲ, ಏರುಪೇರು ಆಗ್ತಾನೇ ಇರುತ್ತೆ. ಸೊ ಎಲ್ಲದಕ್ಕಿಂತ ಮಗು ಹೆಲ್ತ್ ತಾನೇ ತುಂಬ ಇಂಪಾರ್ಟೆಂಟ್ ಅಂತ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಖಂಡಿತ ಮಾಡ್ತೀನಿ. ಮತ್ತಿಲ್ಲಿ ಅವಳದು ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಮಾಡಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸಮನ್ವಿ ರೂಮಲ್ಲಿ ನಾವು ಯಾವುದೇ ಫರ್ನಿಚರ್ಸ್ ಹಾಕ್ಕೊಂಡಿಲ್ಲ, ಯಾಕಂದರೆ ಅವಳು ಒಂದು ಸ್ವಲ್ಪ ಇವಾಗೇನು ಅವಳು ಆ ರೂಮೇ ಯೂಸ್ ಮಾಡಲ್ಲ. ಅವಳೊಂದು ಸ್ವಲ್ಪ ದೊಡ್ಡವಳು ಆದಮೇಲೆ ಅವಳಿಗೆ ಯಾವ ಥರ ಬೇಕು ಅಂತ ಕೇಳಿ, ಅವ್ರದ್ದೊಂದು ಸ್ಪೆಸಿಫಿಕೇಷನ್ಸ್ ಎಲ್ಲ ಇರತ್ತಾರಲ್ಲ ದೊಡ್ಡವ್ರು ಆಗ್ತಾ. ಹಾಗಾಗಿ ಅವಳಿಗೆ ಯಾವ ಥರ ಬೇಕೋ ಕೇಳಿ ಮುಂದಕ್ಕೆ ಮಾಡಿಸೋಣ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಅದು ಖಾಲಿ ಬಿಟ್ಟಿದ್ದೀವಿ, ಅವಳು ಆಟ ಆಡ್ಕೊಳ್ಳೋಕ್ಕೆ ಫ್ರೀ ಆಗಿರಲಿ ಅಂತ ಹೇಳಿ. ಅಲ್ಲಿನೇ ಕೆಳಗೆ ಕಾರ್ಪೆಟ್ ಹಾಸ್ಕೊಂಡು ಅವಳದು ಡ್ರೆಸ್ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅವಳದು ರೇಷ್ಮೆ ಲಂಗಗಳು ಸುಮಾರಷ್ಟಿದೆ, ಕೆಲವೆಲ್ಲ ಪುಟ್ಟದಾಗಿರೋದು ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಅವಳದು ಸುಮಾರು ಬಟ್ಟೆಗಳನ್ನ ನಾನು ಯಾರಿಗೂ ಕೊಟ್ಟಿಲ್ಲ, ಸಮ್ ಡೈಲಿ ವೇರ್ಸ್ ಅಂಥದ್ದೆಲ್ಲ ಕೊಟ್ಟಿದ್ದೀನಿ. ಪಾರ್ಟಿ ವೇರ್ ಅಂತೂ ಯಾರಿಗೂ ಕೊಟ್ಟೇ ಇಲ್ಲ, ಅದೇನೋ ಕೊಡೋಕ್ಕೆ ಮನಸ್ಸು ಬರೋದಿಲ್ಲ. ಪ್ರತಿ ಒಂದು ಡ್ರೆಸ್ ತೆಗೆದಾಗಲೂ ಅದರಲ್ಲಿ ಒಂದು ಪುಟ್ಟ ಮೆಮೊರೀಸ್ ಇರುತ್ತೆ. ಯಾವುದೋ ಒಂದು ಒಕೇಶನ್ಗಾಗಿರ್ಬೋದು ಅಥವಾ ಅದು ಹಾಕ್ಕೊಂಡಾಗ ಅವಳು ಮಾಡಿರೋ ಚೇಷ್ಟೆಗಳಿರ್ಬೋದು, ಅದೆಲ್ಲ ನೆನಪಿಗೆ ಬರುತ್ತೆ. ಹಾಗಾಗಿ ಯಾವುದೂ ಕೊಟ್ಟಿಲ್ಲ. ಇವೆಲ್ಲ ಇತ್ತೀಚೆಗೆ ತಗೊಂಡಿದ್ದಂಥ ಲಂಗ ರೌಕೆಗಳಿದೆಲ್ಲ ರೇಷ್ಮೆ ಲಂಗಗಳು. ಇದೆಲ್ಲ ಆಲ್ಮೋಸ್ಟ್ ನಾನು ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು, ತುಂಬ ಹುಡುಕಿ ತೊಗೊಳ್ತೀನಿ. ಇದೊಂದು ಬ್ಲೂ ಕಲರ್ ಮಾತ್ರ ನಾನು ಸಿಲ್ಕ್ದು ನಮ್ಮ ಮನೆ ಗೃಹ ಪ್ರವೇಶಕ್ಕಂತ ಹೇಳಿ ಬಟ್ಟೆ ತೊಗೊಂಡು ಹೊಲಿಸಿದ್ದು ಅವಳಿಗೆ. ಮಿಕ್ಕಿದ್ದು ಎಲ್ಲನೂ ಮಲ್ಲೇಶ್ವರಮಲ್ಲಿ ಹೋಗಿ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅದೆಲ್ಲನೂ ಹುಡುಕಿ ತೊಗೊಂಡಂಥ ಬಟ್ಟೆಗಳಿವೆಲ್ಲ. ಈಗಿನ ಕಾಲದಲ್ಲಂತೂ ಮಕ್ಕಳಿಗೆ ಅದು ಎಷ್ಟು ಬಟ್ಟೆಗಳಿರುತ್ತೆ, ಈ ಥರ ಲಂಗರೌಕೆಗಳಂತೂ ನನಗೆ ಚೆನ್ನಾಗಿ ನೆನಪು ಇದೆ. ನನ್ನ ಹತ್ರ ಅಂತೂ ಇಷ್ಟೊಂದು ಲಂಗರೌಕೆಗಳಂತೂ ಇರಲೇ ಇರಲಿಲ್ಲ. ರೇಷ್ಮೆ ಲಂಗಗಳಾಗಿರ್ಬೋದು, ಜಾಸ್ತಿ ಅಂತಂದರೆ ನಾವು ಚಿಕ್ಕವಳಿದ್ದ ಒಂದು 4 ಇತ್ತೇನೋ. ಅದು ಎಲ್ಲ ಫಂಕ್ಷನ್ಗೂ ಅದೇ ಹಾಕ್ಕೊಳ್ತಾಯಿದ್ದೆ, ತುಂಬ ಪುಟ್ಟವರಿದ್ದಾಗ ನಾ ಹೇಳ್ತಾ ಇರೋದು. ಅದಾದಮೇಲೆ ಈ ಗಾಗ್ರಾ ಲೆಹೆಂಗಾ ಆ ಥರ ಎಲ್ಲ ಬರ್ತಾಯಿತ್ತು. ಚೂಡಿದಾರ್ಗಳೆಲ್ಲ ಅವಾಗ ಜಾಸ್ತಿ ಫೇಮಸ್ ಇರೋದು, ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಥರ ಎಲ್ಲ ಜಾಸ್ತಿ. ಅವಾಗೆಲ್ಲ ಫೇಮಸ್ ಅಂದರೆ ಒಂದು ಸ್ವಲ್ಪ ಘಾಗ್ರಾ ಆ ಥರದ್ದು ಹಾಕ್ಕೊಂಡ್ರೆ ಗ್ರ್ಯಾಂಡ್ ಡ್ರೆಸ್ ಥರ ಅನಿಸೋದು. ಆದರೆ ಈಗಿನ ಮಕ್ಕಳಿಗೆ ಅದು ಎಷ್ಟು ಥರ ಬಟ್ಟೆ ಸಿಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ. ನೋಡಿದ್ರೆ ಆಸೆ ಆಗುತ್ತೆ, ಅಯ್ಯೋ ನಮ್ಮ ಕಾಲದಲ್ಲಿ ಇಷ್ಟು ಚೆನ್ನಾಗಿರೋ ಬಟ್ಟೆಗಳೇ ಇರಲಿಲ್ವಲ್ಲ ಅಂತ ಹೇಳಿ. ಬಟ್ ಈಗ ನಮಗೂ ಕೂಡ ಅಷ್ಟೇ ಚೆನ್ನಾಗಿರೋದಿದೆ. ಬಟ್ ಹೆಣ್ಮಕ್ಳು ಪುಟ್ಟ ಮಕ್ಕಳಿಗೆ ಈ ಥರ ಚೆನ್ನಾಗಿರೋ ಬಟ್ಟೆ ಬಣ್ಣದ್ದು ಮತ್ತು ಆ ಗೌನ್ಗಳು ಫ್ರಾಕ್ಗಳು ಅದೆಲ್ಲ ಹಾಕೋಕ್ಕಂತೂ ಎಷ್ಟು ಚೆನ್ನಾಗಿ ಅನಿಸುತ್ತೆ.
ಆದರೆ ಪ್ರತಿಯೊಂದು ಒಂದ್ಸಲ 2 ಸಲ ಹಾಕ್ಕೊಳ್ತಾರೆ. ಮುಂದಿನ ಸಲ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರಿಗೆ ಚಿಕ್ಕದಾಗೋಗಿರುತ್ತೆ ಅಥವಾ ಉದ್ದ ಆಗಿಬಿಟ್ಟಿರ್ತಾರೆ, ಗಿಡ್ಡ ಆಗೋಗಿರುತ್ತೆ ಬಟ್ಟೆ, ಆ ಥರ ಆಗಿರುತ್ತೆ. ಆದರೂ ನಮ್ಮ ಖುಷಿಗೆ ತಗೊಂಡು ಅವ್ರಿಗೆ ಹಾಕ್ತೀವಿ, ಖುಷಿ ಪಡ್ತೀವಿ. ಸೊ ಮನ್ವಿನೂ ಆ್ಯಕ್ಚುಲಿ ನನ್ನ ಜೊತೆ ಕುತ್ಕೊಂಡು ಸಹಾಯ ಮಾಡ್ತಾಯಿದ್ಲು. ಅವಳನ್ನ ಸ್ಕೂಲಿಗೆ ಕಳಿಸಿರ್ಲಿಲ್ಲ ಇವತ್ತು ನಾನು, ಹುಷಾರಿರ್ಲಿಲ್ವಲ್ಲ, ಇನ್ನೂ ಅಲ್ಲಿ ಕೆಮ್ತಾ ಇರ್ತಾಳೆ. ಸುಮ್ಮನೆ ಬೆಳಗ್ಗೆ ಎದ್ದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಆಗ್ತಾ ಸ್ವಲ್ಪ ಸರಿ ಹೋಗ್ತಾಳೆ. ಹಾಗಾಗಿ ಪೂರ್ತಿ ಸರಿ ಹೋಗಲಿ, ಅದಾದಮೇಲೆ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ಮನೇಲೇ ಇಟ್ಕೊಂಡಿದ್ದೆ. ಹಾಗಾಗಿ ಅವಳು ಕೂಡ ನನ್ನ ಜೊತೆ ಕುತ್ಕೊಂಡು ಮಾಡಿಸೋದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ಲು. ಸೊ ಇದಿಷ್ಟು ಸಮನ್ವಿ ಡ್ರೆಸ್ಗಳು, ಮೇಲಿರೋದೆಲ್ಲ ಗ್ರ್ಯಾಂಡ್ ಪಾರ್ಟಿ ವೇರ್ ಫ್ರಾಕ್ಸು. ಇದೆಲ್ಲ ಸುಮಾರೆಲ್ಲ ಒಂದ್ಸಲಿ ಹಾಕೊಂಡಿರೋದು, ಕೆಲವೆಲ್ಲ ಇನ್ನು ಗಿಫ್ಟ್ ಬಂದಿರೋದು ಒಂದ್ಸಲಿ ಕೂಡ ಹಾಕೊಂಡಿಲ್ಲ. ಮಕ್ಕಳು ಅದು ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಕೂಡ ಫೀಲ್ ಮಾಡಲ್ಲ. ಆದ್ರೆ ನಂಗೆ ಇದನ್ನ ಯಾರಿಗೂ ಕೊಡಕ್ಕೆ ಮನ್ಸಂದಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಯಾವ್ದಾದ್ರು ಪುಟ್ಟ ಮಕ್ಕಳು ಬಂದ್ರೆ ಹಾಕಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ. ಅದಾದ್ಮೇಲೆ ಇದೆಲ್ಲ ಫುಲ್ ಸಮನ್ವಿದು ರೇಷ್ಮೆ ರಂಗಗಳ ಕಲೆಕ್ಷನ್ಸ್, ಮತ್ತೆ ಇದೆಲ್ಲ ಘಾಗ್ರಾ ಚೋಲಿಗಳು ಅಷ್ಟು ಇಟ್ಟಿದ್ದೀನಿ. ಎಲ್ಲ ಒಂದ್ಸಲಿ 2 ಸಲಿ ಅಷ್ಟೇ ಹಾಕಿರೋದು. ಅವಳು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಎಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ರೆ ಪ್ರತಿಯೊಂದು ಚೆನ್ನಾಗಿ ಕಾಣುತ್ತೆ. ಮತ್ತು ಲಾಸ್ಟ್ ವೀಡಿಯೋನಲ್ಲಿ ಕೇಳಿದೆ ನಾನು ನಿಮ್ಮೆಲ್ಲರ ಹತ್ರ, ಸೊ ಬರೀ ವಾಯ್ಸ್ ಓವರ್ ಇಲ್ಲ, ಸ್ವಲ್ಪ ಮಧ್ಯದಲ್ಲಿ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಲಾ ಅಂತ ಹೇಳಿ. ಆಲ್ಮೋಸ್ಟ್ 99% ಇಲ್ಲ 100% ಅಂತಲೇ ಹೇಳಬೇಕು. ಪ್ರತಿಯೊಬ್ಬರು ಇಲ್ಲ ಮ್ಯೂಸಿಕ್ ಬೇಡ, ನಿಮ್ಮ ವಾಯ್ಸ್ ಓವರೇ ಇರಲಿ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ರೆಸ್ಪಾನ್ಸ್ಗೆ. ನಾನು ಅಂದ್ಕೊಂಡೇ ಇರಲಿಲ್ಲ 100% ಜನ ನೀವುಗಳು ಇಲ್ಲ ವಾಯ್ಸ್ ಓವರೇ ಇರಲಿ, ಮ್ಯೂಸಿಕ್ ಬೇಡ, ನಿಮ್ಮ ವಾಯ್ಸ್ ಕೇಳೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ತೀರಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಬಟ್ ಖುಷಿ ಆಯಿತು ಕಮೆಂಟ್ಸ್ ಎಲ್ಲ ಓದಿ. ಖಂಡಿತವಾಗ್ಲೂ ಮ್ಯೂಸಿಕ್ ಹಾಕೋದಿಲ್ಲ. ಆ್ಯಕ್ಚುಲಿ ನನಗೂ ಅದು ಇಷ್ಟ ಆಗೋದಿಲ್ಲ, ಮಾತಾಡೋದು ಮಧ್ಯದಲ್ಲಿ ಸ್ವಲ್ಪ ಮ್ಯೂಸಿಕ್ ಹಾಕಿಬಿಟ್ಬಿಡೋದು, ಅದಾದಮೇಲೆ ಮತ್ತೆ ಮಾತಾಡೋದು. ಬಟ್ ಅದೇನಾಗುತ್ತೆ, ನಾನು ಕೆಲವರ ವ್ಲಾಗ್ಸ್ ನೋಡ್ತೀನಲ್ಲ, ಹಾಗಾಗಿ ಮಧ್ಯದಲ್ಲಿ ಮ್ಯೂಸಿಕ್ ಬಂದ ತಕ್ಷಣ ನಂಗೆ ಬೋರ್ ಆಗೋ ಥರ ಸ್ಟಾರ್ಟ್ ಆಗೋಗುತ್ತೆ. ಏನಾದರೂ ಮಾತಾಡ್ತಿದ್ರೆ ವಿಡಿಯೋ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ಏನಾದರೂ ಮ್ಯೂಸಿಕ್ ಬಂದುಬಿಟ್ರೆ ಆ ಮ್ಯೂಸಿಕ್ನೇ ಸ್ಕಿಪ್ ಮಾಡಿಬಿಡ್ತೀವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ವ್ಲಾಗ್ ನೋಡೋದೇ ಇಲ್ಲ, ಹಾಗಾಗೋಗುತ್ತೆ. ಹಾಗಾಗಿ ನಾನು ನನ್ನ ವ್ಲಾಗ್ಸಲ್ಲಿ ಮ್ಯೂಸಿಕ್ನ ಇನ್ಕ್ಲೂಡ್ ಮಾಡ್ತಾ ಇರಲಿಲ್ಲ. ಆದರೆ ಪ್ರತಿಯೊಬ್ಬರ ವ್ಯೂ ಪಾಯಿಂಟ್ ಬೇರೆ ಥರ ಇರುತ್ತಲ್ವ, ನಾನು ನೋಡೋ ಥರನೇ ಪ್ರತಿಯೊಬ್ಬರು ನೋಡೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಒಪಿನಿಯನ್ ಕೂಡ ತಿಳ್ಕೊಳ್ಳೋಣ. ನನ್ನ ವ್ಲಾಗ್ಸ್ನ ನೀವು ಹೇಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋ ಒಂದು ರೀಸನಿಂದ ನಿಮ್ಮ ಹತ್ರ ಹೋದ ವಾರ ಆ ಕ್ವೆಶ್ಚನ್ ಕೇಳಿದೆ. ನಿಮ್ಮ ರೆಸ್ಪಾನ್ಸ್ ತುಂಬಾ ಯೂಸ್ಫುಲ್ ಆಯಿತು. ಶ್ಯೂರ್ ಇನ್ಮೇಲಿಂದ ನನ್ನ ವ್ಲಾಗ್ಸಲ್ಲಿ ಮ್ಯೂಸಿಕ್ ಅಷ್ಟಾಗಿ ಹಾಕಕ್ಕೆ ಹೋಗೋದಿಲ್ಲ ನಾನು. ಬಟ್ಟೆಗಳೆಲ್ಲ ಜೋಡಿಸಿ ಆದಮೇಲೆ ಅವಳದು ಬಳೆಗಳು ಮತ್ತು ಕೆಲವು ಅವಳದು ಆರ್ಟಿಫಿಷಿಯಲ್ ಜಡೆ ಅದೆಲ್ಲ ತೆಗೆದಿಟ್ಕೊಂಡಿದೆ, ಈ ರಾಧಾ ಡ್ರೆಸ್ ಎಲ್ಲ ಹಾಕೋಕ್ಕೆ. ಸರಿ ಅದನ್ನೂ ಎಲ್ಲ ಜೋಡಿಸಿ ಇಟ್ಬಿಡೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀವಿ. ಏನ ಹೌದಾ? ಸೊ ಮನ್ವಿದು ವಾಯ್ಸ್ ಆ್ಯಕ್ಚುಲಿ ಈ ವಿಡಿಯೋ ಮಾಡಿದಾಗ ಒಂದು ಸ್ವಲ್ಪ ಇದಾಗಿತ್ತು, ಈಗಂತೂ ಇನ್ನೂ ಹಾಳಾಗೋಗಿದೆ. ಒಂಥರ ಥ್ರೋಟ್ ಅವಳದೇ ವಾಯ್ಸ್ ಅಲ್ವೇನೋ ಅನ್ನೋ ಥರ ಆಗೋಗಿದೆ. ಪಾಪ ಕೆಮ್ಮಿ ಅದು ಧ್ವನಿನೇ ಚೇಂಜ್ ಆಗೋಗಿದೆ ಅವಳದು. ಮತ್ತು ಬಟ್ಟೆ ಎಲ್ಲ ಜೋಡಿಸಿ ಬಳೆಗಳೆಲ್ಲ ಜೋಡಿಸ್ಕೊಂಡು ಆದಮೇಲೆ ಜಾರೋ ಬಂಡಿ ಆಡ್ತಾಯಿದ್ಲು. ಅದಾದಮೇಲೆ ಇದು ನೋಡಿ ಅವ್ರ ಸ್ಕೂಲಲ್ಲಿ ಮಾಡಿರೋ ಕ್ರಾಫ್ಟ್ ವರ್ಕು ಅವ್ರ ಮೇಡಮ್ ಜೊತೆ ಸೇರಿಕೊಂಡು ಮಕ್ಕಳೆಲ್ಲ ಮಾಡಿದ್ದಾರೆ. ಪ್ರತಿಯೊಬ್ಬರು ಮಕ್ಳಿಗೂ ಈ ಥರ ಮಾಡಿ ಕೊಟ್ಟು ಕಳಿಸಿದ್ರು. ಸೊ ಅವ್ರ ಮ್ಯಾಮ್ ಹೇಳಿದ್ರಂತೆ ಅದನ್ನು ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ. ಮಕ್ಕಳು ಸ್ಕೂಲಲ್ಲಿ ಹೇಳೋಣ ಎಷ್ಟು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅಂದರೆ, ಮಾಡಿದ ದಿವಸನೇ ತೊಗೊಂಡು ಬಂದ ತಕ್ಷಣ ಮೇಲ್ಗಡೆ ಹೋದ್ಲು. ಯಾಕೆ ಹಿಂಗೆ ಹೋಗ್ತಾ ಇದೆಯಾ ಅಂತಂದರೆ, ಇರಮ್ಮ ಏನೋ ಕೆಲಸ ಇದೆ ಅಂತ ಹೇಳಿ ಇಟ್ಬಿಟ್ಟು ಬಂದ್ಲು. ನನಗೆ ಗೊತ್ತೇ ಇಲ್ಲ. ಅದಾದಮೇಲೆ ಮಾರನೇ ದಿನ ಅವಳು ರೂಮಲ್ಲಿ ಹೋಗಿ ನೋಡ್ತೀನಿ, ಅವಾಗ ಅಲ್ಲಿತ್ತು. ಆಗ ಕರೆದು ಕೇಳಿದಾಗ ಹೇಳ್ತಾಳೆ, ಹೌದು ಮ್ಯಾಮ್ ಹೇಳಿದ್ರು ನಾವು ಮಾಡಿದ ಕ್ರಾಫ್ಟ್ ಇದು ನಿನ್ನ ರೂಮಲ್ಲಿ ಇಟ್ಕೋ ಅಂತ ಹೇಳಿದ್ರು, ಹಾಗಾಗಿ ಇಟ್ಕೊಂಡಿದ್ದೀನಿ ಅಂತ. ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ತಾರೋ ಅದೇ ವೇದವಾಕ್ಯ ಮಕ್ಳುಗಳಿಗೆ ಯೂಶಲಿ ತುಂಬ ಇಷ್ಟಪಡ್ತಾರೆ. ಟೀಚರ್ಸ್ನೆಲ್ಲ ಅವ್ರು ಏನು ಹೇಳ್ತಾರೋ ಹಾಗೆ ಮಾಡ್ತಾರೆ. ಅವಳು ಮಾಡೋದು, ಅವಳ ಟೀಚರ್ಸ್ ಬಗ್ಗೆ ಮಾಡೋದು ಎಲ್ಲ ನೆನೆಸ್ಕೊಂಡಾಗ ನನಗೆ LKG UKG ಇದೆಲ್ಲ ಅಷ್ಟೇನು ನೆನಪಿಲ್ಲ. ಬಟ್ ನಾವು ಪ್ರೈಮರಿನಲ್ಲಿದ್ದಾಗ, ಹೈಸ್ಕೂಲಲ್ಲಿದ್ದಾಗ ಅಫ್ಕೋರ್ಸ್ ನಮಗೂ ಕೂಡ ಟೀಚರ್ಸ್ ಅಂದರೆ ಅಷ್ಟು ಇಷ್ಟ ಆಗೋದು. ಟೀಚರ್ಸ್ನೆಲ್ಲನೂ ಅಷ್ಟು ಅಡ್ಮೈರ್ ಮಾಡ್ತಿದ್ರಿ. ಒಬ್ಬರು ಫೇವ್ರೆಟ್ ಟೀಚರ್ ಇರೋರು, ಅವ್ರ ಕ್ಲಾಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಅಂದರು ಈ ಸ್ಕೂಲ್ ಲೈಫು ಆವಾಗ ಮಾಡ್ತಿದ್ದ ತರಲೆಗಳು, ಆ ಫೇವ್ರೆಟ್ ಟೀಚರ್ ಬಂದು ನಮ್ಮನ್ನು ಮಾತಾಡಿಸ್ದಾಗಿರ್ಬೋದು ಅಥವಾ ನಮ್ಮ ಹತ್ರ ಏನೋ ಒಂದು ಕೇಳಿದಾಗಿರ್ಬೋದು, ಆಗಾಗೋ ಅಂತ ಒಂದು ಖುಷಿ, ಅವ್ರು ಆಡೋ ಚಿಕ್ಕ ಮಾತಲ್ಲೂ ನಾವು ಇನ್ಸ್ಪೈರ್ ಆಗ್ತಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತಲ್ವ ಅಂತ ಅನಿಸುತ್ತೆ. ಎಷ್ಟು ಕೊಟ್ರೇನೋ ಎಷ್ಟಾದ್ರೇನೋ ಆ ಹಳೆಯ ದಿನಗಳು ಖಂಡಿತ ವಾಪಸ್ ಬರೋದಿಲ್ಲ. ಆದರೆ ಆಗಿನ ಮೆಮೊರೀಸ್ ಮಾತ್ರ ಆಗಾಗ ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ನೋಡಿದಾಗ ಹಾಗೆ ಕಣ್ಮುಂದೆ ರಿಕಲೆಕ್ಟ್ ಆಗುತ್ತೆ ಅಲ್ವಾ.
ಸುಮಾರು ಟೀಚರ್ಗಳು ನಂಗೆ ತುಂಬ ಇಷ್ಟ ಆದರು. ಸೊ ಈಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನ್ನ ಫೇವ್ರೆಟ್ ಟೀಚರ್ ಒಬ್ಬರು ಸುಮಾ ಮಿಸ್ ಅಂತ ಒಬ್ಬರಿದ್ರು. ನಂದು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಶಿ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಟೀಚರ್. ಸ್ಕೂಲ್ ಡೇಸಲ್ಲಿ ತುಂಬ ಇಷ್ಟ ಆಗೋರು ಅವ್ರು ನನಗೆ. ಅದಾದಮೇಲೆ ನಮ್ಮ ಹೆಡ್ ಮಿಸ್ ಇದ್ದರು, ಅವ್ರು ಕೂಡ ನಂಗೆ ಇಷ್ಟ ಆಗೋರು. ಅವರೆಲ್ಲ ಇವಾಗ ಎಲ್ಲಿದ್ದಾರೋ ಸಿಕ್ಕರೆ ಯಾವಾಗಲಾದರೂ ಒಂದ್ಸಲಿ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು, ನಮ್ಮ ಮನೆಗೆ ಕರಿಬೇಕು, ಯಾವುದಾದ್ರೂ ಫಂಕ್ಷನಿಗೆ ಕರಿಬೇಕು ಅಂತ ತುಂಬ ಅನಿಸುತ್ತೆ. ಬಟ್ ಈಗ ಅವರೆಲ್ಲಿದ್ದಾರೆ, ಸ್ಕೂಲ್ಗಳಿಗೆ ಹೋದರು, ಇನ್ನೂ ಅಲ್ಲಿ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ. ಆದರೂ ಸಮ್ಟೈಮ್ಸ್ ಅನಿಸುತ್ತೆ ಒಂದ್ಸಲಿ ಸ್ಕೂಲ್ ಹತ್ರ ಹೋಗಿ ಎಲ್ಲರನ್ನೂ ನೋಡ್ಕೊಂಡು ಬರಬೇಕು, ಆ ಸ್ಕೂಲ್ನ ನೋಡ್ಕೊಂಡು ಬರಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ. ನಮ್ಮ ಲೈಫಲ್ಲಿ ಬೆಸ್ಟ್ ಮೆಮೊರೀಸ್ ಅಂತ ಆದರೆ ಅದು ನಮ್ಮ ಸ್ಕೂಲ್ ಡೇಸಲ್ಲೇ ಅಂತ ಅನಿಸುತ್ತೆ ಅಲ್ವಾ. ನಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಮತ್ತು ನಾವು ಅವ್ರ ಜೊತೆ ಬೆಳೀತಾ ಹೋಗ್ತೀವೇನೋ ಅಂತ ಒಂದೊಂದ್ಸಲಿ ಅನಿಸುತ್ತೆ. ನೋಡಿ ಇವಾಗ ಅವ್ರು ಇನ್ನೂ ಚಿಕ್ಕ ವಯಸ್ಸು, ಸೊ ಅವ್ರು ಏನೇನು ಚೇಷ್ಟೆ ಮಾಡ್ತಿದ್ದಾರೆ ಅದೆಲ್ಲನೂ ನಾವು ಹೀಗೆ ಮಾಡ್ತಿದ್ವಾ ಚಿಕ್ಕ ವಯಸ್ಸಲ್ಲಿ ಅಂತ ಒಂದು ಅನಿಸುತ್ತೆ. ಯಾಕಂದರೆ ಸಮನ್ವಿ ವಯಸ್ಸೆಲ್ಲ ನಮ್ಗೆ ಅಷ್ಟು ಜ್ಞಾಪಕ ಇರಲ್ಲ. ಆದರೆ ಅವ್ರು ಬೆಳೀತಾ, ಅವ್ರು ಓದ್ತಾ, ಅವ್ರು ಏನೇನು ಓದ್ತಾರೋ ಅದು ಹಾಗೆ ನಮಗೂ ಕೂಡ ಹಾಗೆ ಬ್ರಷ್ ಅಪ್ ಆಗ್ತಾ ಇರುತ್ತೆ. ಮತ್ತೆ ನಾವು ABCನಿಂದ ಸ್ಟಾರ್ಟ್ ಮಾಡಬೇಕು, 1 2 3 ಸ್ಟಾರ್ಟ್ ಮಾಡಬೇಕು, ಆ್ಯಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಪ್ರತಿಯೊಂದನ್ನು ಮಾಡಬೇಕು. ಸ್ಕೂಲಲ್ಲಿ ಇಷ್ಟಪಟ್ಟು ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಆದರೆ ಈಗ ನಮ್ಮ ಮಕ್ಕಳಿಗಾದರೂ ನಾವು ಇಷ್ಟಪಟ್ಟಾದರೂ ಸರಿ ಕಷ್ಟಪಟ್ಟಾದರೂ ಸರಿ ಮಾಡಿ ಹೇಳ್ಕೊಡ್ಲೇಬೇಕು ಅವ್ರುಗಳಿಗೆ. ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮುಗಿಸಿ ಮತ್ತು ರಾತ್ರಿ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನಂತೂ ಮಾತಾಡ್ತಿದ್ರೆ ಇಲ್ಲಿ ಏನು ನಡೀತಿದೆ ಅಂತಲೂ ನೋಡ್ತಾ ಇರಲ್ಲ. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮೂಲಂಗಿ ಸಾರೆಲ್ಲ ಮಾಡಿರ್ತೀರಲ್ವ, ಸೊ ಪಲ್ಯ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಮೂಲಂಗಿನ ಸಣ್ಣಗೆ ಹೆಚ್ಕೊಂಡು ಅದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೀರು ಹಾಕ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೊಳ್ಬೋದು. ಮತ್ತು ರುಬ್ಕೊಳ್ಳೋದಕ್ಕೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 2 ಸುಮ್ಮನೆ ರುಚಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಟೋಟ್ಲಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು, ಆದರೆ 2 ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಳದೆ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಪಲ್ಯಗಳು ಹೇಗೆ ಮಾಡ್ಕೊಳ್ತೀವೋ ಅದೇ ಥರನೇ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಕೆಂಪು ಬಣ್ಣ ತಿರುಗಿದಾಗ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಒಂಚೂರು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಯಾಕಂದರೆ ನಾವು ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಮೊದಲೇ ಹುರ್ಕೊಂಡೆಲ್ಲ ರುಬ್ಕೊಳ್ಳೋಕೆ ಮುಂಚೆ. ಹಾಗಾಗಿ ಈಗ ಒಂದು 10 ನಿಮಿಷ ಅಥವಾ 5 ನಿಮಿಷ, 5ರಿಂದ 10 ನಿಮಿಷನಾದರೂ ಹುರ್ಕೋಬೇಕು, ಹಸಿ ವಾಸನೆ ಎಲ್ಲ ಪೂರ್ತಿ ಹೋಗೋವರೆಗೂ. ಮೂಲಂಗಿನ ಪ್ರತಿ ಸಲ ಸಾರೇ ಮಾಡ್ತಾಯಿರ್ತೀವಿ, ಹಾಗಾಗಿ ಸಮ್ಟೈಮ್ಸ್ ಹೋಳು ನಾವು ತಿನ್ನೋದೆಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ಟಿರ್ತೀವಿ. ಒಂದೊಂದ್ಸಲಿ ಅದು ಕರ್ಗೆ ಹೋಗಿರುತ್ತೆ. ಈ ಥರ ಪಲ್ಯ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಮತ್ತು ಪಲ್ಯ ಥರ ಯೂಶ್ವಲಿ ಏನೇ ತಿಂದರೂ ಬೇಗ ತರಕಾರಿಗಳು ಜಾಸ್ತಿ ಹೋಗುತ್ತೆ ಆ್ಯಂಡ್ ರುಚಿಯಾಗಿ ಕೂಡ ಇರುತ್ತೆ. ಮತ್ತು ಮಕ್ಕಳಿಗೆ ಸಾರಲ್ಲಿ ಮೂಲಂಗಿ ಹಾಕೋದಕ್ಕಿಂತ ಈ ಥರ ಪಲ್ಯ ಮಾಡಿಕೊಟ್ಟಾಗ ಚೆನ್ನಾಗಿ ತಿಂತಾರೆ. ಇವತ್ತು ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಸಾರು ಮಾಡಿದ್ದೆ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಈ ಮೂಲಂಗಿ ಪಲ್ಯ ಮಾಡ್ತಾಯಿದ್ದೀನಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಗೊತ್ತೇ ಆಗೋದಿಲ್ಲ ನಿಮಗೆ ಅದು ಮೂಲಂಗಿ ಅಂತ ಹೇಳಿ, ಅಷ್ಟು ರುಚಿಯಾಗಿರುತ್ತೆ. ಕಾಯಿ ತುರಿ ಮತ್ತು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಎಲ್ಲ ಹಾಕಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆಗಿದೆ ಅಂತ ಅಂದಾಗ ಈಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಮೂಲಂಗಿನ ಅದನ್ನು ಹಾಕ್ಕೊಂಡು ಮತ್ತೆ ಎಲ್ಲ ಬೆರೆಸ್ಕೊಳ್ಬೇಕು. ಮತ್ತೇನು ಜಾಸ್ತಿ ಹೊತ್ತೇನು ಹುರ್ಕೋಬೇಕಾಗಿಲ್ಲ. ಇದು ಮಸಾಲೆ ಏನು ಅದಿದೆ ಅದು ಮತ್ತು ಮೂಲಂಗಿ ಎರಡು ಹೊಂದ್ಕೊಳ್ಳೋವರೆಗೂ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮತ್ತು ಉಪ್ಪನ್ನ ನಾನಿಲ್ಲಿ ಬೇಯಿಸ್ಕೊಳ್ಳೋಕೆ ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ಉಪ್ಪು ಹಾಕ್ಕೊಂಡಿಲ್ಲ. ನೀವೇನಾದರೂ ಮೂಲಂಗಿ ಬೇಯಿಸ್ಕೊಳ್ಳೋಕೆ ಉಪ್ಪು ಹಾಕ್ಕೊಂಡಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೂಲಂಗಿಲಿ ಆಲ್ರೆಡಿ ಸ್ವಲ್ಪ ಉಪ್ಪಿರುತ್ತೆ. ಸೊ ಕೆಲವು ಸಲ ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಆ್ಯಕ್ಚುಲಿ ಗೊತ್ತೇ ಆಗೋದಿಲ್ಲ. ಗೆಡ್ಡೆಕೋಸು ಪಲ್ಯ ಎಲ್ಲ ಮಾಡಿದ್ರೆ ಹೇಗಿರುತ್ತೋ ಅದೇ ಥರನೇ ಇದೆ. ಮತ್ತು ಇದಕ್ಕೆ ಪೂರ್ತಿ ಹೊಂದ್ಕೊಂಡಾದ್ಮೇಲೆ ಉಪ್ಪೆಲ್ಲ ಹಾಕಿ ಆದಮೇಲೆ ಕಡೆಯಲ್ಲಿ ಗ್ಯಾಸ್ ಆರ್ಸೋಕ್ಕೆ ಮುಂಚೆ ಒಂಚೂರು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮೂಲಂಗಿ ಪಲ್ಯ ರೆಡಿ ಆಗೋಗುತ್ತೆ. ಪ್ರತಿದಿನವೂ ಏನಾದರೂ ಒಂದು ಪಲ್ಯ ಮಾಡಲೇಬೇಕಲ್ಲ, ಸಾರು ಹುಳಿ ಮಾಡಿದಾಗ ಏನಾದರೂ ಒಂದು ಪಲ್ಯ ಇರಲೇಬೇಕು ಅಂತ ಅನಿಸುತ್ತೆ ನೆಂಚ್ಕೊಳ್ಳೋಕ್ಕೆ. ಹಾಗಾಗಿ ಇವತ್ತಿನ ದಿವಸ ನಾನು ಮೂಲಂಗಿ ಪಲ್ಯ ಮಾಡಿದೆ. ದಿನ ಬೀನ್ಸು, ಚಪ್ರದ ಅವರೆಕಾಯಿ, ಕ್ಯಾರೆಟು ಇಂಥದ್ದೇ ತಿನ್ನೋದಕ್ಕಿಂತ ಇವತ್ತೊಂದು ದಿವಸ ಇದನ್ನು ಮಾಡಿ ನೋಡೋಣ ಅಂತ ಹೇಳಿ ಮಾಡಿದ್ದೆ. ಯೂಶ್ವಲಿ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ಜಾನು ಮತ್ತು ಸಮನ್ವಿ ಏನಾದರೂ ಆಟ ಆಡ್ತಿರ್ತಾರೆ. ಇವತ್ತೇನೋ ಓದ್ಕೋತಾ ಇದ್ದಾರೆ, ಕ್ರಯೋ ಬೋರ್ಡ್ಸ್ ಎಲ್ಲ ಇಟ್ಕೊಂಡು ಅದರಲ್ಲಿ ಅಕ್ಷರಗಳನ್ನ ಅರೇಂಜ್ ಮಾಡ್ತಿದ್ದಾರೆ. ಸೊ ಇನ್ನೇನು ಅಷ್ಟೇ, ಇವತ್ತಿನ ವೀಡಿಯೋ ಮುಗಿಸೋ ಅಂಥ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ನನ್ನ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸಾರಿ ವೀಡಿಯೋಸ್ ರೆಗ್ಯುಲರಾಗಿ ಹಾಕದೇ ಇರೋದಕ್ಕೆ. ಇನ್ಮೇಲೆ ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸರಿ, ಮತ್ತೆ ಸಿಗೋಣ ನನ್ನ ಮುಂದಿನ ವೀಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.